250 ವರ್ಷಗಳ ಹಿಂದೆ ಯುರೋಪ್ನಲ್ಲಿ ಒಂದು ಬುಕ್ಕಿನ ಸಲುವಾಗಿ ಅಚಾನಕ್ಕಾಗಿ ಸೂಸೈಡ್ ಕೇಸಸ್ಗಳು ಜಾಸ್ತಿ ಆಗ್ತವೆ. ಆ ಬುಕ್ಕಿನ ಮೇನ್ ಥೀಮ್ ಒನ್ ಸೈಡೆಡ್ ಲವ್ ಸ್ಟೋರಿನ ಫಾಲೋ ಮಾಡುತ್ತೆ. ಬಟ್ ಆದರೆ ಆ ಬುಕ್ ಒಂದು ಫಿಕ್ಷನಲ್ ಬುಕ್ ಆಗಿದ್ರೂ ಸಹ, ಒಂದು ಕಾಲ್ಪನಿಕ ಬುಕ್ ಆಗಿದ್ರೂ ಸಹ, ಆ ಬುಕ್ಕಿನಲ್ಲಿ ಬರುವಂಥ ವರ್ಥರ್ ಅನ್ನೋ ಕ್ಯಾರೆಕ್ಟರ್ ಜನರನ್ನು ಎಷ್ಟು ಆಕರ್ಷಿಸುತ್ತೆ ಮತ್ತು ಜನ ಅದನ್ನು ಎಷ್ಟು ರಿಲೇಟ್ ಮಾಡ್ತಾರೆ ಅಂತ ಅಂದರೆ, ಆ ಬುಕ್ಕನ್ನು ಓದಿ ಹಲವರು ತಮ್ಮ ಜೀವವನ್ನೇ ತಗೊಬಿಡ್ತಾರೆ. ಆ ಬುಕ್ಕಿನ ಹೆಸರು ದ ಸಾರೋಸ್ ಆಫ್ ವರ್ಥರ್. ಬುಕ್ಕಿನ ಕಥೆ ಇಷ್ಟೇ. ವರ್ಥರನ ಒಬ್ಬ ಯುವಕ ತನ್ನ ಹಳ್ಳಿಯಲ್ಲಿ ಒಂದು ಹುಡುಗಿನ ಇಷ್ಟಪಡ್ತಾನೆ. ಆದರೆ ಆ ಹುಡುಗಿಗೆ ಆಲ್ರೆಡಿ ಒಂದು ಹುಡುಗನನ್ನು ನೋಡಿರಲಾಗಿರುತ್ತೆ. ಇದರಿಂದ ನೊಂದು ಬೇಜಾರಾಗಿ ಆ ಹುಡುಗ ಸಿಟಿಗೆ ಹೋಗ್ತಾನೆ. ಸಿಟಿಯಿಂದ ಬಂದು ನೋಡ್ತಾನೆ, ಆ ಹುಡುಗಿಗೀಗ ಮದುವೆನೇ ಆಗಿರುತ್ತೆ. ಇದನ್ನು ನೋಡಿ ಈ ಬೇಜಾರನ್ನು, ನೋವನ್ನು ತಡ್ಕೊಳ್ಳೋಕ್ಕಾಗ್ದೇ ಇದಕ್ಕೆ ಪರಿಹಾರ ಅಂತ ಅಂದರೆ ಒಬ್ಬರು ಸಾವು ಮಾತ್ರ ಅಂತ ಅವನು ಅಂದ್ಕೊಂಡು ತನ್ನ ಜೀವವನ್ನು ತಾನೇ ತಕ್ಕೋತಾನೆ. ಆಗಿನ ಯುರೋಪ್ನಲ್ಲಿ ಯಾವ್ಯಾವ ಯುವಕರು ಇದೇ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರು ಈ ಬುಕ್ಕನ್ನು ಓದಿದ ನಂತರ ಒಂದು ರೀತಿ ಮೋಟಿವೇಟ್ ಆಗಿ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವ ರೀತಿ ಅಂತ ಅಂದರೆ, ಆ ಬುಕ್ನಲ್ಲಿ ವರ್ಥರ್ ಯಾವ ರೀತಿ ಡ್ರೆಸ್ ಹಾಕ್ಕೊಂಡಿದ್ದ ಸಾಯೋಕ್ಕೂ ಮುಂಚೆ, ಯಾವ ರೀತಿ ಬಿಹೇವ್ ಮಾಡ್ತಿದ್ದ ಮತ್ತು ಯಾವ ರೀತಿ ಮೆಥಡ್ಸ್ಗಳನ್ನು ಫಾಲೋ ಮಾಡಿದ್ದ, ತನ್ನ ಜೀವವನ್ನು ತಾನು ತಗೊಳ್ಳೋಕ್ಕೂ ಮುಂಚೆ ಇದೇ ರೀತಿ ಮೆಥಡ್ನ ಫಾಲೋ ಮಾಡಿ ಸೂಸೈಡ್ ಮಾಡ್ಕೊಳ್ತಾ ಇರ್ತಾರೆ. ಒಂದು ಎಸ್ಟಿಮೇಷನ್ ಪ್ರಕಾರ ಆಗಿನ ಕಾಲದಲ್ಲಿ ಸುಮಾರು 2,000 ಜನ ಈ ಬುಕ್ಕಿಂದ ಪ್ರಭಾವಿತರಾಗಿ ಸೂಸೈಡ್ನ ಮಾಡ್ಕೊಂಡಿದ್ರು. ಈ ಬುಕ್ಕಿನ ಪ್ರಭಾವ ಸಮಾಜದಲ್ಲಿ ಯಾವ ರೀತಿ ಒಂದು ಸಂಚಲನ ಮೂಡಿಸ್ತು ಅಂತ ಅಂದರೆ, ಈ ಬುಕ್ಕನ್ನು ಹಲವಾರು ಜಾಗಗಳಲ್ಲಿ ಬ್ಯಾನ್ ಮಾಡಿದ್ರು. ಅಷ್ಟೇ ಅಲ್ಲದೆ ವರ್ಥರ್ ರೀತಿ ಬಟ್ಟೆ ಹಾಕೊಳ್ಳೋದನ್ನು ಸಹ ಬ್ಯಾನ್ ಮಾಡಿದ್ರು. ಅಂದಿನಿಂದ ಈ ಫಿನಾಮಿನಾಗೆ ಒಂದು ಹೆಸರು ಬಂತು, ವರ್ಥರ್ ಎಫೆಕ್ಟ್. ಅಂದರೆ ಮೀಡಿಯಾದಲ್ಲಿ ಯಾವಾಗ ಸೂಸೈಡ್ನ ಕವರ್ ಮಾಡ್ತಾರೋ, ಸೂಸೈಡ್ನ ಹೈಲೈಟ್ ಆಗಿ ಬ್ರೇಕಿಂಗ್ ನ್ಯೂಸ್ ಆಗಿ ಅದನ್ನು ಪಬ್ಲಿಷ್ ಮಾಡ್ತಾರೋ, ಅವಾಗೆಲ್ಲ ಸೂಸೈಡ್ ಮಾಡ್ಕೊಳ್ಳೋರಿಗೆ ಒಂದು ರೀತಿ ಪ್ರಚೋದನೆ ಸಿಗುತ್ತೆ, ಹಾಗೂ ಸೂಸೈಡ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಂತ. ಗಿವಿಂಗ್ ಪಬ್ಲಿಸಿಟಿ ಟು ಸೂಸೈಡ್ ಮೇ ಲೀಡ್ ಟು ಅನ್ ಎಪಿಡೆಮಿಕ್ ಆಫ್ ಸೂಸೈಡ್ಸ್. ಇಟ್ ಬಿಕಮ್ಸ್ ಕಂಟೇಜಿಯಸ್. ಈ ಎಫೆಕ್ಟ್ ನಮಗೆ ಹೆಚ್ಚಾಗಿ ಕಾಣಸಿಗೋದು ಸೆಲೆಬ್ರಿಟೀಸ್ಗಳ ಡೆತ್ ಆದಾಗ. ಅದರಲ್ಲೂ ಆ ಸೆಲೆಬ್ರಿಟಿ ಸಾಯೋದಕ್ಕೆ ಕಾರಣ ಆತ್ಮಹತ್ಯೆ ಅನ್ನೋದಾದರೆ, ಆ ನ್ಯೂಸ್ ಚಾನಲ್ಸ್ಗಳು ತುಂಬ ಸೆನ್ಸೇಷನಲ್ ಆಗಿ, ಬ್ರೇಕಿಂಗ್ ನ್ಯೂಸ್ ಆಗಿ, ಹೈಲೈಟ್ ಆಗಿ ತೋರಿಸ್ತವೆ. ಹೀಗೆ ತೋರಿಸಿದಾಗ ಆ ಸೆಲೆಬ್ರಿಟೀಸ್ನ ಫಾಲೋ ಮಾಡ್ತಿರೋ ಜನರ ಗುಂಪಲ್ಲಿ ಒಂದು ಭಾಗ ಆ ಸೆಲೆಬ್ರಿಟಿ ಡೆತ್ನೇ ಕಾಪಿ ಮಾಡ್ತಿರೋ ಒಂದು ಪ್ಯಾಟ್ರನ್ನ ನಾವು ಕಾಣ್ಬೋದು. ಒಂದು ಸ್ಟಡಿ ಪ್ರಕಾರ 1962ದಲ್ಲಿ ಮಾರ್ಲಿಯನ್ ಮೊನ್ರೆ ಅವರು ತೀರ್ಕೊಂಡಾಗ ಆ ತಿಂಗಳಲ್ಲಿ ಮಾತ್ರನೇ ಸುಮಾರು 200 ಸೂಸೈಡ್ ಕೇಸಸ್ಗಳು ಜಾಸ್ತಿ ಆಗಿದ್ವು. ಆ್ಯಂಡ್ US ಆ್ಯಕ್ಟರ್ ಆ್ಯಂಡ್ ಕಾಮಿಡಿಯನ್ ರಾಬಿನ್ ವಿಲಿಯಮ್ಸ್ ಅವರು ತೀರ್ಕೊಂಡಾಗಲೂ ಸಹ ಅವರು ತೀರ್ಕೊಂಡ ನೆಕ್ಸ್ಟ್ 4 ತಿಂಗಳಲ್ಲಿ US ಸುಮಾರು 10% ಜಾಸ್ತಿ ಸೂಸೈಡ್ ಕೇಸಸ್ಗಳು ರಿಜಿಸ್ಟರ್ ಆಗಿದ್ವು. ಅದು ಅಲ್ಲದೆ ಹೆಚ್ಚಾಗಿ ಸೂಸೈಡ್ ಮಾಡ್ಕೊಂಡವರಲ್ಲಿ ರಾಬಿನ್ ವಿಲಿಯಮ್ಸ್ ಅವರು ಯಾವ ರೀತಿ ಸೂಸೈಡ್ ಮಾಡ್ಕೊಂಡಿದ್ರು ಆ ರೀತಿ ಸೂಸೈಡ್ ಮಾಡ್ಕೊಂಡವರೇ ಜಾಸ್ತಿ. ಹಾಗಾದರೆ ಆತ್ಮಹತ್ಯೆ ಅಂತ ಅನ್ನೋದು ಇಷ್ಟು ಸಾಮಾನ್ಯನ? ಒಬ್ಬ ವ್ಯಕ್ತಿ ತನ್ನನ್ನು ತಾನು ಕೊಂದ್ಕೋಬೇಕು ಅಂದರೆ ಅಲ್ಲಿ 2 ಪ್ರಮುಖ ವಿಷಯಗಳು ಪ್ರಬಲವಾಗಿರಬೇಕು. ಒಂದು ಸಾಯುವ ಅತಿಯಾದ ಇಚ್ಛೆ, ಮತ್ತೊಂದು ತನಗೆ ತಾನು ಹಾನಿ ಮಾಡಿಕೊಳ್ಳೋ ಧೈರ್ಯ. ಸಾಯೋ ಯೋಚನೆ ಎಲ್ಲರಿಗೂ ಬರೋದು ಸ್ವಾಭಾವಿಕ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಲ ಯೋಚನೆ ಬಂದೇ ಇರುತ್ತೆ. ನಮ್ಮ ಇಚ್ಛೆ, ಆಕಾಂಕ್ಷೆಗಳು ಎಷ್ಟು ವಿಶಾಲವಾಗಿರ್ತವೆ ಅಂದರೆ ಅವುಗಳು ಪೂರ್ತಿಯಾಗದೇ ಇದ್ದರೆ ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಕಿರಿಕಿರಿ ಅಂತ ಅನಿಸುತ್ತೆ. ಬರೀ ನೋವು ತಿನ್ನೋದೇ ಮನುಷ್ಯನ ಹಣೆ ಬರ ಏನೋ ಅನಿಸುತ್ತೆ. ನೋ ಒನ್ ಲ್ಯಾಕ್ಸ್ ಅ ಗುಡ್ ರೀಸನ್ ಫಾರ್ ಸೂಸೈಡ್. ಕೇವಲ ಈ ಸೆಲ್ಫ್ ಹಾರ್ಮಿಂಗ್, ಸೂಸೈಡಲ್ ಥಾಟ್ಸ್ಗಳು ಬರೋದಕ್ಕೂ ಅದನ್ನು ನಾವು ಡೈಲಿ ಲೈಫ್ನಲ್ಲಿ ಅಪ್ಲೈ ಮಾಡೋದಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇದೆ. ಆ ವ್ಯತ್ಯಾಸನೇ ನಮಗೆ ನಾವು ಹಾನಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಧೈರ್ಯ. ಸೆಲ್ಫ್ ಹಾರ್ಮ್ ಮಾಡ್ಕೊಳ್ಳೋದು, ನಮಗೆ ನಾವು ಹಾನಿ ಮಾಡ್ಕೊಳ್ಳೋದು ಒಂದು ರೀತಿಯ ಸೈಕಾಲಜಿಕಲ್ ಬಾರ್ಡರ್ ಇದ್ದ ಹಾಗೆ. ಬಹಳ ಕಡಿಮೆ ಜನ ಇದನ್ನು ಕ್ರಾಸ್ ಮಾಡೋ ಧೈರ್ಯ ಮಾಡ್ತಾರೆ. ಈ ಬಾರ್ಡರ್ ಕ್ರಾಸ್ ಮಾಡೋ ಧೈರ್ಯ ಮತ್ತು ಕೆಪಾಸಿಟಿ ಇಲ್ಲದೆ ಇರೋದಕ್ಕೇನೆ ಸೂಸೈಡಲ್ ಥಾಟ್ಸ್ ಕೇವಲ ಒಂದು ಥಾಟ್ ಆಗಿಯೇ ಉಳ್ಕೊಳ್ಳುತ್ತೆ. ಮನುಷ್ಯನನ್ನು ಒಳಗೊಂಡಂತೆ ಪ್ರತಿ ಜೀವಿಯಲ್ಲೂ ಸಹ ಒಂದು ಬಲವಾದ ಪ್ರಾಕೃತಿಕ ಪ್ರವೃತ್ತಿ ಇರುತ್ತೆ. ಅದೇ ಸೆಲ್ಫ್ ಪ್ರಿಸರ್ವೇಷನ್. ಅಂದರೆ ತನ್ನ ಅಸ್ತಿತ್ವವನ್ನು ತಾನು ಉಳಿಸ್ಕೋಬೇಕು ಅನ್ನೋ ಒಂದು ಬಲವಾದ ಇಚ್ಛೆ. ಇದಿರೋದಕ್ಕೇ ಮನುಷ್ಯ ತನಗೆ ತಾನು ಹಾನಿ ಮಾಡ್ಕೊಳ್ಳೋಕ್ಕೆ ಹೆದರ್ಕೊಳ್ಳೋ ಜೊತೆಗೆ ಬೇರೆಯವರ ನರಳಟವನ್ನು ನೋಡಿದಾಗಲೂ ಸಹ ಒಂಥರ ಡಿಸ್ಟರ್ಬ್ ಆಗ್ತಾನೆ. ಯಾವುದಾದ್ರೂ ವ್ಯಕ್ತಿ ಈ ಸೈಕಲಾಜಿಕಲ್ ಬಾರ್ಡರ್ನ ಕ್ರಾಸ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅದರ ಅರ್ಥ ಅವನು ತನ್ನೊಳಗಿರೋ ಒಂದು ಪ್ರೊಟೆಕ್ಟಿವ್ ಬೌಂಡ್ರಿನ ತೆಗೆದುಹಾಕ್ತಾ ಇದ್ದಾನೆ ಅಂತ. ಈಗ ಅವನಿಗೆ ದೈಹಿಕವಾಗಿ ನೋವು ತಂದ್ಕೊಳ್ಳೋಕ್ಕೆ ಯಾವುದೇ ರೀತಿ ಹಿಂಜರಿಕೆ ಇರೋದಿಲ್ಲ. ಈಗ ನಿರ್ಧಾರಗಳ ಬಗ್ಗೆ ಇರೋ ಹೆದರಿಕೆ, ತವಕ ಎಲ್ಲ ಕಮ್ಮಿಯಾಗಿರುತ್ತೆ. ಸೈಕಾಲಜಿಲಿ ಒಂದು ಕಾನ್ಸೆಪ್ಟ್ ಇದೆ, ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಅಂತ. ಈ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ
ತಾನೆಷ್ಟೇ ಕಷ್ಟಪಟ್ಟರು ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ತನ್ನ ಸದ್ಯದ ಪರಿಸ್ಥಿತಿ ಬದಲಾಗೋದಿಲ್ಲ ಅಂತ ಅನ್ಕೋತಾನೆ. ಫೈನಾನ್ಷಿಯಲ್ ಕಂಡೀಷನ್, ಜಾಬ್, ರಿಲೇಷನ್ಶಿಪ್ಸ್, ಫ್ಯಾಮಿಲಿ, ಲವ್, ಇನ್ನೂ ಸುಮಾರು ಆಸ್ಪೆಕ್ಟ್ಗಳು ತನ್ನ ಕೈ ತಪ್ಪು ಹೋಗಿವೆ. ತನ್ನ ಕಂಟ್ರೋಲ್ನಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡಾಗ ತನ್ನ ಜೀವವನ್ನು ತಾನೇ ತೆಗೆದುಕೊಳ್ಳೋ ಈ ಡಿಸಿಷನ್ ಏನಿದೆ, ಇವನಿಗೆ ಈ ಡಿಸಿಷನ್ ತುಂಬ ಹತ್ತಿರವಾದ್ದು ಅಂತ ಅನಿಸುತ್ತೆ. ಅಬ್ಬಾ, ಲೈಫ್ನಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಇನ್ನೂ ಏನಾದರೂ ಒಂದಿದೆಯಲ್ಲ, ತನ್ನ ಜೀವನ ಇಟ್ಕೊಳ್ಳೋದು ಮತ್ತು ತಕ್ಕೊಳ್ಳೋದ್ರ ಕಂಟ್ರೋಲ್ ಇನ್ನೂ ತನ್ನ ಕೈಯಲ್ಲಿದೆ ಅಂತ ಅನ್ಕೋತಾನೆ. ಇದು ಒಂಥರ ಆ ವ್ಯಕ್ತಿ ತನ್ನ ಜೀವನದ ಮೇಲೆ, ತನ್ನ ಜೀವದ ಮೇಲೆ ತಾನು ಸಾಧಿಸೋ ಕೊನೆ ಕಂಟ್ರೋಲ್ ಆಗಿರುತ್ತೆ. ಯಾವಾಗ ವರ್ತರ್ನ ಪ್ರೇಯಸಿ ಮತ್ತೊಬ್ಬರ ಜೊತೆ ಮದುವೆ ಆಗ್ತಾಳೋ ಆವಾಗ ವರ್ತರ್ಗೆ ತನ್ನ ಜೀವನ ಒಂದು ರೀತಿ ನಿಷ್ಪ್ರಯೋಜಕ ಅಂತ ಅನಿಸುತ್ತೆ. ತನ್ನ ಜೀವನದಲ್ಲಿ ಮತ್ತು ತನ್ನ ಹತೋಟಿಯಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ. ಚೂರು ಗಮನಿಸಿ ನೋಡಿದಾಗ ಅನಿಸುತ್ತೆ ಅವನಿಗೆ ತನ್ನ ಹತೋಟಿಯಲ್ಲಿ ತನ್ನ ಜೀವ ಇದೆ ಅಂತ. ಸೊ ಅವನು ಕೊನೆಯದಾಗಿ ತನ್ನ ಜೀವವನ್ನೇ ತಗೊಳ್ತಾನೆ. ಈ ಬುಕ್ನ ಜೊಹಾನ್ ವುಲ್ಫ್ಗ್ಯಾಂಗ್ ವಾನ್ ಗೋಥೆ ಅನ್ನೋ ಲೇಖಕ ತನ್ನ ಜೀವನದ ಮೊದಲನೇ ಪ್ರೀತಿ ಹಾಗೂ ತನ್ನ ಗೆಳೆಯನ ಸಾವಿನಿಂದ ಪ್ರೇರಿತರಾಗಿ ತನ್ನ 25ನೇ ವಯಸ್ಸಿನಲ್ಲೇ ಬರೀತಾನೆ. ಈ ಬುಕ್ ಫೇಮಸ್ ಆಗಿರೋದು ತನ್ನ ಕಥೆಯಿಂದ ಅಲ್ಲ, ಕಥೆನೂ ಹೌದು, ಆದರೆ ಈ ಬುಕ್ನ ಯಾವ ರೀತಿ ಬರೆಯಲಾಗಿದೆಯೋ ಆ ಸ್ಟ್ರಕ್ಚರ್, ಆ ಮೆಥಡ್, ಇದರಿಂದ ಆ ಬುಕ್ ಇನ್ನೂ ಇಂಪ್ಯಾಕ್ಟ್ಫುಲ್ ಆಗಿದೆ. ಈ ಬುಕ್ನಲ್ಲಿ ಚಾಪ್ಟರ್ಸ್ಗಳಿಲ್ಲ, ಬದಲಾಗಿ ಲೆಟರ್ಸ್ಗಳಿವೆ. ವರ್ತರ್ ತನ್ನ ಗೆಳೆಯನಿಗೆ ಬರೆದಿರೋಂಥ ಲೆಟರ್ಸ್ಗಳು. ವರ್ತರ್ ಮೊದಲನೇ ಸಲ ಆ ಹುಡುಗಿಯನ್ನು ನೋಡಿದಾಗ ಯಾವ ರೀತಿ ಫೀಲ್ ಮಾಡಿದ್ದ, ತದನಂತರದಲ್ಲಿ ಏನೆಲ್ಲ ಆಗ್ತಾ ಹೋಯಿತು ಆ ಥರ. ಲೆಟರ್ಸ್ಗಳಲ್ಲಿ ವರ್ತರ್ ಮೊದಲು ಒಬ್ಬ ಆ್ಯಂಬಿಷಿಯಸ್ ಲವರಾಗಿ ಕಾಣಿಸಿದ್ರೆ ಹೋಗ್ತಾ ಹೋಗ್ತಾ ಅವನು ಹೋಪ್ಸ್ನ ಕಳ್ಕೊಳ್ತಾ ಸೂಸೈಡ್ ತನಕ ಹೋಗ್ತಾನೆ. ಇನ್ನೂ ವಿಶೇಷ ಅಂದರೆ ಈ ಪುಸ್ತಕದ ಮುನ್ನುಡಿ, ಪ್ರಿಫೇಸ್. ಐ ಹ್ಯಾವ್ ಕೇರ್ಫುಲಿ ಕಲೆಕ್ಟೆಡ್ ವಾಟ್ ಎವರ್ ಐ ಹ್ಯಾವ್ ಬೀನ್ ಏಬಲ್ ಟು ಲರ್ನ್ ಫ್ರಮ್ ದ ಸ್ಟೋರಿ ಆಫ್ ಪೂರ್ ವರ್ತರ್ and here present it to you, knowing that you will thank me for it. To his spirit and character you cannot refuse your admiration and love. To his fate you will not deny your tears. ಈ ಪ್ರೀಫೇಸ್ನ ನೋಡಿದಾಗ ಓದುಗನಿಗೆ ಅನಿಸುತ್ತೆ ಈ ಬುಕ್ ಕೇವಲ ಒಂದು ಕಾಲ್ಪನಿಕ ಕಥೆ ಅಲ್ಲ, ನಿಜವಾಗ್ಲೂ ವರ್ತರ್ ಇದ್ದ, ಅವನು ಗೆಳೆಯನಿಗೆ ಬರೆದಿರ್ತಕ್ಕಂಥ ಎಲ್ಲ ಕಾಗದಗಳನ್ನು ಲೇಖಕ ಒಟ್ಟುಗೂಡಿಸಿ ಒಂದು ಬುಕ್ಕಿನ ರೂಪದಲ್ಲಿ ಪ್ರಸ್ತುತಪಡಿಸಿದ್ದಾನೆ ಅಂತ. ಸೊ ದಿಸ್ ಬುಕ್ ಸೀಮ್ಸ್ ಲೈಕ್ ಡೈರಿ ಆಫ್ ಅ ಟ್ರಾಜಿಕ್ ಲವರ್. ಈ ಇಡೀ ಪುಸ್ತಕದಲ್ಲಿ ವರ್ತರ್ ತನ್ನ ಗೆಳೆಯನಿಗೆ ಬರೆದಿರೋ ಪತ್ರಗಳು ಮಾತ್ರ ಇದೆ. ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಪತ್ರ ಬರೆದಾಗ ಅದಕ್ಕೊಂದು ರಿಪ್ಲೈ ಅಂತಿರುತ್ತೆ, ಅದಕ್ಕೊಂದು ಮರುಪತ್ರ ಅಂತಿರುತ್ತೆ. ಆದರೆ ಇಲ್ಲಿ ಮರುಪತ್ರಗಳಿಲ್ಲ. ಸೊ ಆದ್ದರಿಂದ ನಾವು ಇಡೀ ಕಥೆಯನ್ನು ವರ್ತರ್ನ ಒಂದು ಪರ್ಸ್ಪೆಕ್ಟಿವಿಂದಲೇ ನೋಡ್ತಾ ಬರ್ತೀವಿ. ವರ್ತರ್ನ ಕಣ್ಣಿಂದ ಅವನ ಇಡೀ ನೋವನ್ನು, ಅವನ ಇಡೀ ಒಂದು ಕಥೆಯನ್ನು ಅನುಭವಿಸ್ತೀವಿ. ಆದ್ದರಿಂದ ನಮಗೆ ಈ ಬುಕ್ನ ಓದುವಾಗ ಒಂದು ರೀತಿ ಗಾಢವಾದ ಒಂದು ಸಂಬಂಧವನ್ನು ವರ್ತರ್ನೊಂದಿಗೆ ಬೆಳೆಸ್ಕೊಂಡ ಹಾಗೆ ಅನುಭವ ಆಗುತ್ತೆ. ಕೆಲವೊಂದು ಸಲ ಈ ಗಾಢವಾದ ಸಂಬಂಧ ಎಷ್ಟು ಆಳವಾಗಿ ಹೋಗುತ್ತೆ ಅಂತ ಅಂದರೆ, ಯಾವುದಾದ್ರೂ ವ್ಯಕ್ತಿ ವರ್ತರ್ ಥರನೇ ಮನಸ್ಥಿತಿಯಿಂದ ಇದ್ದ, ವರ್ತರ್ ಥರನೇ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಿದ್ದ ಅಂತ ಅಂದರೆ, ಅಂತಿಮವಾಗಿ ವರ್ತರ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾನೋ ಅದೇ ರೀತಿ ನಿರ್ಧಾರವನ್ನು ತಾನೂ ಕೂಡ ತಗೊಳ್ಳೋ ಒಂದು ಸಂಭವನೀಯತೆ ಇದ್ದೇ ಇರುತ್ತೆ. ಇದೇ ವರ್ತರ್ ಎಫೆಕ್ಟ್. ಯಾವುದಾದ್ರೂ ಒಬ್ಬ ವ್ಯಕ್ತಿ ಎಕ್ಸ್ಟ್ರೀಮ್ ಆಗಿರೋ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಅಂತ ಅಂದರೆ, ನಾವು ಅದೇ ಮನಸ್ಥಿತಿ ಉಳ್ಳವರಾಗಿದ್ದರೆ ನಮಗೂ ಕೂಡ ಅವನ ಜೀವನವನ್ನು ನೋಡಿ ಆ ಎಕ್ಸ್ಟ್ರೀಮ್ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ತುಂಬ ಸಮಯ ಏನು ಬೇಕಾಗಲ್ಲ. ಆದರೆ ಲೇಖಕ ಕೇವಲ ವರ್ತರ್ ಬರೆದಿರೋ ಲೆಟರ್ಗಳನ್ನಷ್ಟೇ ಇಡೋ ಬದಲು ಅವನ ಗೆಳೆಯನೂ ಕೂಡ ಯಾವ ರೀತಿ ಲೆಟರ್ ಬರೆದಿರ್ಬೋದು ಅದಕ್ಕೆ ಉತ್ತರವಾಗಿ ಅದನ್ನು ಕೂಡ ಪ್ರಸ್ತುತಪಡಿಸಿದರೆ ಆ ಕಥೆಯಲ್ಲಿ ವರ್ತರ್ ಸಾಯೋದಿಲ್ಲ ಅಂತ ಅನಿಸುತ್ತೆ. ಆ ಗೆಳೆಯ ವರ್ತರ್ಗೆ ಸಾಂತ್ವನ ಕೊಡ್ಬೋದಿತ್ತು, ಧೈರ್ಯ ಹೇಳ್ಬೋದಿತ್ತು, ಬದುಕಿಗಿರೋ ಮತ್ತೊಂದು ಅರ್ಥನ ತೋರಿಸ್ಬೋದಿತ್ತು. ಇದೆಲ್ಲ ಕೇಳಿ ವರ್ತರ್ ಜೀವನ ಬೇರೆ ಒಂದು ದಾರಿನೇ ನೋಡ್ಕೊಳ್ಬೋದಿತ್ತು. ಆದರೆ ಇದು ಹೇಳಿದಷ್ಟು ಸುಲಭನ? ನಾವು ಮತ್ತೊಬ್ಬರ ಯಾತನೆ, ಮತ್ತೊಬ್ಬರ ಸಫರಿಂಗ್ನ ನಮ್ಮ ಸಮಾಧಾನದ ಮಾತುಗಳಿಂದ ಕಮ್ಮಿ ಮಾಡ್ಬೋದಾ? ಯಾಕಂದರೆ ಸಫರಿಂಗ್ ಅನ್ನೋದು ಎಷ್ಟು ಪರ್ಸ್ನಲ್ ಆಗಿರುತ್ತೆ ಅಂತ ಅಂದರೆ, ಈ ಸಫರಿಂಗಲ್ಲಿ ನಮ್ಮ ಲೈಫ್ ಇರುತ್ತೆ, ನಮ್ಮ ಲೈಫ್ನ ಮೀನಿಂಗ್ ಇರುತ್ತೆ, ನಮ್ಮ ಪರ್ಸ್ಪೆಕ್ಟಿವ್ ಇರುತ್ತೆ, ನಮ್ಮ ನಂಬಿಕೆಗಳಿರುತ್ತೆ, ಎಲ್ಲನೂ ಇರುತ್ತೆ. ಇಷ್ಟು ಪರ್ಸ್ನಲ್ ಆಗಿರೋ ನಮ್ಮ ಸಫರಿಂಗ್ನ ಮತ್ತೊಬ್ಬರಿಗೆ ಅರ್ಥ ಮಾಡ್ಸೋಕ್ಕಾಗತ್ತಾ? ನಮ್ಮ ಹತ್ರ ಅರ್ಥ ಮಾಡಿಸಿದ್ರು ಕೂಡ ಅವ್ರು ಅರ್ಥ ಮಾಡ್ಕೋತಾರೆ? ಈ ಪ್ರಶ್ನೆಗಳು ಬರುತ್ತೆ. ನಮ್ಮ ನೋವು ಯಾತನೆಗಳನ್ನು ಕೇಳೋದಕ್ಕಂತ ಒಬ್ಬ ವ್ಯಕ್ತಿ ಇದ್ದರೂ ಸಹ, ಅವ್ರು ಬಂದು ನಮ್ಮ ಕೈ ಹಿಡಿದು ಏನಾಯಿತು ಅಂತ ಕೇಳಿದ್ರು ಸಹ ನಮ್ಮ ನೋವು ನಮ್ಮ ನೋವೇ ಆಗಿರುತ್ತೆ, ನಮ್ಮ ಯಾತನೆ ಆಗಿರುತ್ತೆ. ಜೀವನ ಅನ್ನೋ ಮಹಾಸಾಗರದಲ್ಲಿ ನಮ್ಮ ಯಾತನೆ, ನಮ್ಮ ಒಂಟಿತನ, ನಮ್ಮ ಸಫರಿಂಗ್ ಇದೆಲ್ಲ ಒಂದು ರೀತಿ ಪುಟ್ಟ ದ್ವೀಪವಾಗಿಬಿಡುತ್ತೆ. ಈ ದ್ವೀಪದಲ್ಲಿ ನಾವು ಒಂದು ರೀತಿ ಒಬ್ಬಂಟಿಯಾಗಿ ಉಳ್ಕೊಬಿಡ್ತೀವಿ. ಆದರೆ ಈ ಮಾತಿನಲ್ಲಿ ಅದರದ್ದೇ ಆದ ಒಂದು ವಿರೋಧಾಭಾಸ ಕೂಡ ಇದೆ. ಯಾಕಂದರೆ ಎಲ್ಲರ ಜೀವನದಲ್ಲೂ ಕೂಡ
ಈ ಒಂದು ದ್ವೀಪ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಆ ದ್ವೀಪಕ್ಕೆ ಹೋಗಿ ಬಂದವರು, ಎಲ್ಲರಿಗೂ ಕೂಡ ಅದರ ಅನುಭವನೂ ಇರುತ್ತೆ. ವಿ ಆರ್ ನಾಟ್ ಅಲೋನ್ ಇನ್ ಬೀಯಿಂಗ್ ಅಲೋನ್. ನಮ್ಮೆಲ್ಲರ ಜೀವನದಲ್ಲೂ ಒಂಟಿತನ, ಯಾತನೆ, ಇದೆಲ್ಲದರ ಅನುಭವ, ಈ ರುಚಿ ನಮಗೆಲ್ಲರಿಗೂ ಆಗಿರುತ್ತೆ. ಆ್ಯಂಡ್ ದಟ್ ಶೇರ್ಡ್ ಕಂಡೀಷನ್ ಆಫ್ ಹ್ಯೂಮನ್ ಸಫರಿಂಗ್ ಈಸ್ ವಾಟ್ ಬೈಂಡ್ಸ್ ಅಸ್ ಆಲ್. ಸೊ ಹಾಗಾಗಿ ವರ್ತರ್ನ ಗೆಳೆಯ ವರ್ತರ್ಗೆ ಮರುಪತ್ರವನ್ನು ಬರೀತಿದ್ದ. ನೀನೊಬ್ಬನೇ ಅಲ್ಲ, ಹೃದಯವನ್ನು ಒಡ್ಕೊಂಡು ಅಳ್ತಾ ಇರೋನು. ನಿನ್ನ ಥರ ಹಲವಾರು ಜನರು ಇದ್ದಾರೆ, ಮುಂದೇನೂ ಬರ್ತಾರೆ ಕೂಡ. ಜೀವನ ಇಷ್ಟೇ ಅಲ್ಲ, ಜೀವನದಲ್ಲಿ ಇನ್ನೂ ಹಲವಾರು ದಾರಿಗಳಿವೆ. ಈ ಮಾತನ್ನು ಕೇಳಿ ವರ್ತರ್ ಕನ್ವಿನ್ಸ್ ಆಗಿದ್ದ ಅಂತ ಅಂದರೆ ಬರೀ ವರ್ತರ್ ಮಾತ್ರ ಬದುಕುಳಿತಿರಲಿಲ್ಲ. ಆ ಪುಸ್ತಕವನ್ನು ಓದಿದ ಹಲವಾರು ಜನ ಯಾರು ಸೂಸೈಡ್ನ ಮಾಡಿಕೊಂಡ್ರು, ಬಹುಶಃ ಅವರು ಕೂಡ ಬದುಕ್ತಿದ್ರು, ಅವರು ಕೂಡ ಜೀವನದಲ್ಲಿ ಹೊಸ ಹೋಪ್ಸ್ ಇಟ್ಕೋತಿದ್ರು.